ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ನೋಡ್ತಿರ್ಬೋದು, ತುಂಬ ದಿನ ಆದಮೇಲೆ ಮಳೆ, ಸಮ್ಮರ್ ತುಂಬ ಜಾಸ್ತಿ ಬಿಸಿಲು ಇದೆಲ್ಲ ಸಾಕಾಗೋಗಿತ್ತು. ಅಂತೂ ಕೊನೆಗೆ ತುಂಬ ಅಂದರೆ ತುಂಬ ಜೋರಾಗಿ ಮಳೆ, ಇದು ಸೆಕೆಂಡ್ ಟೈಮ್ ಬಂದಿರತಕ್ಕಂಥ ಮಳೆ ಬಿದ್ದ ಮೇಲೆ ನೆಕ್ಸ್ಟ್ ಡೇ ಹೂವಿನ ಗಿಡಗಳು ಆಗ್ಬೋದು ಅಥವಾ ರೋಡ್ ನೋಡೋಕ್ಕೆ ಒಂಥರ ಖುಷಿ, ಯಾಕೆಂದರೆ ಗಲೀಜೆಲ್ಲ ಹೋಗಿರುತ್ತೆ ರೋಡಲ್ಲಿ. ಹಾಗೆ ಹೂವಿನ ಗಿಡ ತುಂಬ ಹೂವುಗಳು, ಆಮೇಲೆ ಗಿಡನೇ ಒಂಥರ ತುಂಬ ಫ್ರೆಶ್ ಆಗಿ ಅನಿಸುತ್ತೆ. ಮಳೆ ಬಿದ್ದರೆ ನಾವು ಎಷ್ಟೇ ನೀರು ಹಾಕಿದ್ರೂ ಕೂಡ ಮಳೆ ಬಿದ್ದಾಗ ಗಿಡ ಫ್ರೆಶ್ ಆಗಿರುತ್ತಲ್ಲ, ಅಷ್ಟು ಫ್ರೆಶ್ ಅಂತ ಅನಿಸೋದೇ ಇಲ್ಲ. ನೋಡ್ತಿರ್ಬೋದು ನೀವು ಎಷ್ಟೆಲ್ಲ ಹೂವುಗಳು ಬಂದಿದೆ, ಜೊತೆಗೆ ಗಿಡಗಳು ಕೂಡ ತುಂಬ ಅಂದರೆ ತುಂಬ ಫ್ರೆಶ್ ಆಗಿ ಅನ್ನಿಸ್ತಾ ಇದೆ. ನೋಡಿ, ಇದು ಬಂದು 7 ಸುತ್ತಿನ ಮಲ್ಲಿಗೆ, ಎಲ್ಲ ಗಿಡಗಳೂ ತುಂಬ ಫ್ರೆಶ್ ಆಗಿ ಅನ್ನಿಸ್ತಿದೆ. ಹಾಗೆ ಬ್ರಹ್ಮಕಮಲ ಕೂಡ ಹೂ ಅರಳಿದ್ವು, ನಮ್ಮ ಮನೆಯಲ್ಲ ನಮ್ಮ ಪಕ್ಕದ ಮನೆಯಲ್ಲಿ. ಹಾಗಾಗಿ ಅದನ್ನು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಸ್ನ ನಾನಿಲ್ಲಿ ಶೇರ್ ಮಾಡಿದ್ದೀನಿ, ನೋಡ್ತಿರ್ಬೋದು. ಅಂದರೆ ಈ ಹೂ ಎಷ್ಟು ಚೆಂದ ಅಂದರೆ ಆ ಒಂದು ಅಂದರೆ ಫ್ರ್ಯಾಗ್ನೆನ್ಸ್, ಸುವಾಸನೆ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ರಾತ್ರಿ ಒಂದು 8:30 9 ಗಂಟೆ ಆ ನಂತರ ಅರಳಿ 11 ಗಂಟೆ ಅಷ್ಟರಲ್ಲೆಲ್ಲ ಬಾಡ್ಕೊಂಡೇ ಬಿಡುತ್ತದು. ಬಟ್ ಹಾಗೆ ಇರುತ್ತೆ, ಇದು ಏನು ಓಪನ್ ಇದೆ ಫ್ಲವರ್ ಪೆಟಲ್ಸ್ಗಳು ಅದೆಲ್ಲ ಕ್ಲೋಸ್ ಆಗ್ತಾ ಬರುತ್ತೆ. ಆದರೆ ಒಂದು 2 ದಿನ ತನಕ ಮಗ್ಗು ಥರನೇ ಕಾಣಿಸ್ತಿರುತ್ತೆ ಗಿಡದಲ್ಲಿ, ಬೀಳಲ್ಲ. ಈ ನಾರ್ಮಲ್ ದಾಸವಾಳ ಇದೆಲ್ಲ ಆದರೆ ಹೇಗೆ ಒಂದು ದಿನ ಆದಮೇಲೆ ತೊಟ್ಟಿಂದ ಕಳಿಸಿ ಬೀಳುತ್ತೆ, ಆ ಥರ ಬೀಳಲ್ಲ. ಒಂದು 2-3 ದಿನದ ತನಕನೂ ಇರುತ್ತೆ, ಅದಾದ ನಂತರ ಅದು ಬೀಳುತ್ತೆ. ಬಟ್ ಒಂದು 2-3 ದಿನದ ತನಕನೂ ತುಂಬ ಚೆಂದ. ಅದು ರಾತ್ರಿ ಅರಳುತ್ತಲ್ಲ, ಗ್ರೀನ್ ಮಧ್ಯದಲ್ಲಿ ಕತ್ಲೆ ಬೇರೆ ಇರುತ್ತೆ, ಒಂಥರ ಹಾಲು ಚೆಲ್ದಂಗಿರುತ್ತೆ, ಅಷ್ಟು ಚೆನ್ನಾಗಿ ಅನಿಸುತ್ತೆ. ಅದೆಲ್ಲ ಆದಮೇಲೆ ಇದು ಅದರ ನೆಕ್ಸ್ಟ್ ಡೇ ವಿಡಿಯೋ. ಬನ್ನಿ ಒಂದು ಪುಟ್ಟದಾದಂತಹ ರಂಗೋಲಿ ಡಿಸೈನ್ನ ನೋಡ್ಕೊಂಬರೋಣ. ತುಂಬ ದಿನ ಆಗೋಗಿತ್ತು ನಾನು ಕೂಡ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿ, ರಜಾ ಇದ್ದದ್ರಿಂದ ಊರಿಗೆ ಹೋಗೋದಾಗ್ಬೋದು ಅಥವಾ ಹಾಲಿಡೇಸ್ ಇತ್ತಲ್ಲ, ಟ್ರಿಪ್ಪು ಅದು ಇದು ಅಂದ್ಕೊಂಡು 1-2 ವೀಡಿಯೋಸ್ನು ಕೂಡ ಅಪ್ಲೋಡ್ ಮಾಡಿದ್ದೆ, ಟ್ರಿಪ್ ಹೋಗಿದ್ದು. ಹಾಗಾಗಿ ಟೈಮೇ ಆಗ್ತಿರಲಿಲ್ಲ. ಸರಿ ಅಂತ ಅಂದ್ಬಿಟ್ಟು ಈಗ ಕಂಟಿನ್ಯೂಸ್ ಆಗಿ ಹಾಕೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಅಂದರೆ ಸೀರೆದು ಕುಚ್ಚು ಅದು ಇದು ಎಲ್ಲ ಕೆಲಸ ಬಂತು ಅಂದರೆ ಇದು ಸ್ಟಾಪ್ ಮಾಡೇ ಬಿಟ್ಟಿರ್ತೀನಿ, ಗೊತ್ತೇ ಆಗಲ್ಲ. ಯಾಕೆಂದರೆ ಸ್ವಲ್ಪ ಕೆಲಸ ಜಾಸ್ತಿ. ವಿಡಿಯೋ ಶೂಟ್ ಮಾಡ್ಕೊಂಡ್ವಿ ಅಂದರೆ ಮುಗಿಯಲ್ಲ, ಅದನ್ನು ಎಡಿಟ್ ಮಾಡಬೇಕು, ವಾಯ್ಸ್ ಓವರ್ ಕೊಡಬೇಕು, ಆ ನಂತರ ನಾವು ಅಪ್ಲೋಡ್ ಮಾಡಬೇಕು. ಸೊ ಹಾಗಾಗಿ ಟೈಮೇ ಸಾಕಾಗಲ್ಲ ಕೆಲವೊಂದು ಸಲ. ಸೀರೆ ಕೆಲಸ ಅಂದರೆ ಒಂದು ಕಡೆ ಕೂತು ಮಾಡೋದ್ರಿಂದ ಎದ್ದೇಳೋಕ್ಕೆ ಮನಸ್ಸಾಗಲ್ಲ. ಇದು ಮುಗಿಸೋಣ ಆ ಥರನೇ ಇರುತ್ತೆ ಯಾವಾಗ್ಲೂ. ಹಾಗಾಗಿ ನೋಡೋಣ ಇನ್ನು ಮುಂದೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ರೆಗ್ಯುಲರಾಗಿ ವೀಡಿಯೋಸ್ನ. ನೋಡಿ ಪುಟ್ಟದಾದಂಥ ರಂಗೋಲಿ ಡಿಸೈನು. ನೀವು ಕೂಡ ಒಂದಿನ ನಿಮ್ಮ ಮನೆ ಬಾಗಿಲಲ್ಲಿ ಈ ರಂಗೋಲಿ ಡಿಸೈನ್ನ ಟ್ರೈ ಮಾಡಿ. ರಂಗೋಲಿ ಎಲ್ಲ ಹಾಕಿ ಆದಮೇಲೆ ನಾನು ತೊಂಡೆಕಾಯಿ ಇದ್ವು, ಸರಿ ಅಂತ ಅಂದ್ಬಿಟ್ಟು ತೊಂಡೆಕಾಯಿ ಪಲ್ಯ ಮಾಡ್ಕೊಳ್ಳೋಣ. ರೊಟ್ಟಿ, ಚಪಾತಿ, ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ರೆಸಿಪಿನ ಶೇರ್ ಮಾಡೋಣ ನಿಮಗೂ ಕೂಡ ಅಂತ ಅಂದ್ಬಿಟ್ಟು ಮೊದಲಿಗೆ ತೊಂಡೆಕಾಯಿನ ನೀಟಾಗಿ ತೊಳೆದು ಕಟ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ತೊಂಡೆಕಾಯಿ ಗಿಡ ಹಾಕ್ಕೊಂಡಿದ್ದೀನಿ, ಅವಾಗವಾಗ ಸಿಗ್ತಾಯಿದ್ವು. ಇವಾಗೇನು ತೋರಿಸ್ದೆ ಅದಕ್ಕಿಂತ ಜಾಸ್ತಿ ತೊಂಡೆಕಾಯಿ ಸಿಗ್ತಿದ್ವು. ಈ ನಡುವೆ ಅದರದ್ದು ಸ್ವಲ್ಪ ಕೇರ್ ಮಾಡೋದನ್ನ ಬಿಟ್ಟು ಕಡಿಮೆ ಆಗಿದೆ. ಹಾಗಾಗಿ ಒಂದು ಮಿಕ್ಸಿ ಜಾರಿಗೆ ಮಸಾಲೆ ರುಬ್ಕೊಳ್ಳಿಕ್ಕೆ ಅಂತ ತೆಂಗಿನಕಾಯಿ ಒಂದು 3-4 ಸ್ಪೂನ್ ತೆಂಗಿನಕಾಯಿ, ಹಾಗೆಯೇ ಟೊಮೊಟೊ 1 ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಮೀಡಿಯಮ್ ಸಣ್ಣ ಸೈಜ್ದು 1 ಈರುಳ್ಳಿ ಫುಲ್ಲು, 1 ಕಡ್ಡಿ ಕರಿಬೇವನ್ನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಸಾಂಬಾರು ಪೌಡ್ರ್ ಹಾಕ್ಕೊಂಡಿದ್ದೀನಿ. ನೀವು ಮನೆಯಲ್ಲಿ ಯಾವ ಸಾಂಬಾರು ಪೌಡ್ರ್ ಯೂಸ್ ಮಾಡ್ತೀರಾ ಅದನ್ನು ಹಾಕ್ಕೊಳ್ಬೋದು. ಬೆಳ್ಳುಳ್ಳಿ 1-2 ಹಾಕ್ಕೊಂಡಿದ್ದೀನಿ. ಇದು ಹೈಬ್ರಿಡ್ ಆಗಿರೋದ್ರಿಂದ ಬೆಳ್ಳುಳ್ಳಿ ಜಾಸ್ತಿ ಫ್ಲೇವರ್ ಬರುತ್ತೆ, ಹಾಗಾಗಿ ಇಲ್ಲ ಕಹಿ ಆಗಿಬಿಡುತ್ತೆ ಸ್ವಲ್ಪ. ಜೊತೆಗೆ ಸ್ವಲ್ಪ ಹುಣಸೆ ಹಣ್ಣಿನ ಪೇಸ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ. ಟೊಮೆಟೋನು 1 ಹಾಕ್ಕೊಂಡಿದ್ದೀನಿ, ಹುಣಸೆ ಹಣ್ಣು ಪೇಸ್ಟು ಕೂಡ ಹಾಕ್ಕೊಂಡಿದ್ದೀನಿ. ಅದನ್ನು ರುಬ್ಬಿಟ್ಟು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಅದಾದ ನಂತರ ಒಂದು ಕುಕ್ಕರಲ್ಲಾದರೂ ಮಾಡ್ಕೊಳ್ಳಿ ಅಥವಾ ಓಪನ್ ಆಗಾದರೂ ಕೂಡ ಮಾಡ್ಕೊಳ್ಬೋದು. ಎಣ್ಣೆ ಹಾಕ್ಕೊಂಡು ಬೇಸಿಕ್ ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಜಜ್ಜಿಟ್ಕೊಂಡಿರ್ತಕ್ಕಂಥ ಬೆಳ್ಳುಳ್ಳಿನೂ ಕೂಡ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕಡಲೆಬೇಳೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನೀವು ಓಪನ್ ಆಗಿ ಮಾಡೋದಾದ್ರೂ ಕೂಡ ಇದು ಸೇಮ್ ಪ್ರೊಸೀಜರು. ತೊಂಡೆಕಾಯಿ ಬೆಂದ ನಂತರ ನಾವು ಮಸಾಲೆನ ಸೇರಿಸ್ಕೊಳ್ಬೇಕಾಗತ್ತೆ. ನೀವು ಕುಕ್ಕರಲ್ಲಿ ಮಾಡೋದಾದರೆ ಎಲ್ಲ ಒಟ್ಟಿಗೆ ಹಾಕಿ ಲಿಡ್ನ ಕ್ಲೋಸ್ ಮಾಡಿದ್ವಿ ಅಂತ ಅಂದರೆ ರೆಡಿ ಆಗುತ್ತೆ. ಈಗ ಇದಕ್ಕೆ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿನೂ ಕೂಡ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಮಾಡೋದು ತುಂಬಾ ಸುಲಭ. ತೊಂಡೆಕಾಯಿ ಅಂತಲ್ಲ, ನೀವು ಯಾವ ತರಕಾರಿ ಇದ್ರೂ ಈ ಪ್ರೊಸೀಜರಲ್ಲಿ ಮಾಡಿದ್ರೆ ನಿಮಗೆ ಗ್ರೇವಿ ರೆಡಿ ಆಗುತ್ತೆ. ದಿಢೀರಂಥ ದೋಸೆ, ಚಪಾತಿ, ಅನ್ನ ಇದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಅಥವಾ ಏನಾದರೂ ಹಾಕ್ಕೊಂಡು ತಿಂದರೆ ಸಿಕ್ಕಾಪಟ್ಟೆ ರುಚಿಯಾಗಿರುತ್ತೆ. ಈಗ ಇದಕ್ಕೆ ತೊಂಡೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಂಡು ನೀಟಾಗಿ ಒಗ್ಗರಣೆ ಜೊತೆ ಮಿಕ್ಸ್ ಮಾಡ್ಕೊಳ್ಬೇಕು. ಯಾವುದೇ ತರಕಾರಿ ಆಗಲಿ ಒಗ್ಗರಣೆ ಜೊತೆ ಒಂದು 10-20 ಸೆಕೆಂಡು ಮಿಕ್ಸ್ ಮಾಡ್ಕೊಂಡ್ವಿ ಅಂದರೆ ರುಚಿ ಸ್ವಲ್ಪ ಜಾಸ್ತಿ ಅನಿಸುತ್ತೆ, ಫ್ರೈ ಆಗುತ್ತಲ್ಲ ಒಗ್ಗರಣೆ ಜೊತೆಯಲ್ಲಿ. ಹಾಗಾಗಿ ಈಗ ಇದಕ್ಕೆ ರುಬ್ಬಿಟ್ಕೊಂಡಿರ್ತಕ್ಕಂಥ
ಮಸಾಲೆನ ಸೇರಿಸ್ಕೊಳ್ಬೇಕಾಗತ್ತೆ. ನೋಡ್ತಿದ್ದೀರಲ್ವ, ಯಾವಾಗಲೂ ಒಂದೇ ಥರ ತಿಂದು ಬೋರ್ ಆಗಿದೆ ಅನ್ನುವಾಗ ಒಂದು ಸಲ ಈ ಥರ ಟ್ರೈ ಮಾಡಿ. ಮಾಡೋದು ತುಂಬ ಅಂದರೆ ತುಂಬ ಸುಲಭ, ರುಚಿನೂ ಕೂಡ ಅಷ್ಟೇ ಚೆನ್ನಾಗಾಗುತ್ತೆ. ಈಗ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನೀರನ್ನ ಸೇರಿಸ್ಕೊಳ್ಬೇಕಾಗತ್ತೆ. ನೀರನ್ನ ಅಂದರೆ ಎಷ್ಟು ಬೇಕೋ ಗ್ರೇವಿ ಕನ್ಸಿಸ್ಟೆನ್ಸಿ ಅದಕ್ಕೆ ತಕ್ಕಂತೆ ನೀರನ್ನು ನೀವು ಸೇರಿಸ್ಕೊಳ್ಬೇಕಾಗತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಇದು ಓಪನ್ ಆಗೇ ಒಂದು ಕುದಿ ಬರಬೇಕು. ನಾವು ತೆಂಗಿನಕಾಯಿ ಎಲ್ಲ ರುಬ್ಬಿದ್ದೀವಿ ನೋಡಿ, ಅದು ಹಸಿ ವಾಸನೆ ಹೋಗೋವರೆಗೂ ಕೂಡ ಓಪನ್ ಆಗಿ ಬೇಯಿಸ್ಕೋಬೇಕು. ಇದಕ್ಕೆ ಮಸಾಲೆಗೆ ಅಂತ ಚಕ್ಕೆ ಲವಂಗ ಆ ಥರ ಎಲ್ಲ ಏನೂ ಉಪಯೋಗಿಸಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಒಂದೆರಡು ಕಡ್ಡಿ ಕರಿಬೇವು ಎಲೆಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಮೇಲಿಂದ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಒಂದು ಕುದಿ ಬರಬೇಕು. ಒಂದು ಕುದಿ ಬಂದ ನಂತರ ಲಿಡ್ನ ಕ್ಲೋಸ್ ಮಾಡೋದ್ರಿಂದ ಹಸಿ ವಾಸನೆ ಬರಲ್ಲ ಗ್ರೇವಿ. ಇಲ್ಲಾಂದರೆ ನಾವು ಮಸಾಲೆ ರುಬ್ಕೊಂಡಿರೋದು ಹಾಕಿದ ತಕ್ಷಣ ಲಿಡ್ನ ಕ್ಲೋಸ್ ಮಾಡಿದ್ವಿ ಅಂತ ಅಂದರೆ ಸ್ವಲ್ಪ ತೆಂಗಿನಕಾಯಿದು ಸಾಂಬಾರು ಪೌಡ್ರದೆಲ್ಲ ಹಸಿ ವಾಸನೆ ಇರುತ್ತೆ, ಈರುಳ್ಳಿ ಎಲ್ಲ ಹಾಕಿರ್ತೀವಲ್ಲ ಅದರದ್ದು. ಹಾಗಾಗಿ ಇದೊಂದು ಕುದಿ ಬಂತು ಅಂತಂದರೆ ಹಸಿ ವಾಸನೆ ಎಲ್ಲ ಹೋಗಿರುತ್ತೆ. ಈಗ ಲಿಡ್ನ ಕ್ಲೋಸ್ ಮಾಡೋದ್ರಿಂದ ನೀಟಾಗಿ ಕುಕ್ ಆಗುತ್ತೆ. ಇದು ಒಂದು ವಿಷಲ್ ಬಂದರೆ ಸಾಕು, ಪರ್ಫೆಕ್ಟಾಗಿ ಬೆಂದಿರುತ್ತೆ. ನೀವು ಓಪನಾಗಿ ಮಾಡೋದಾದರೆ ಒಗ್ಗರಣೆ ಹಾಕ್ತೀರಾ ನೋಡಿ, ಒಗ್ಗರಣೆ ಜೊತೆಗೆ ತೊಂಡೆಕಾಯಿ ಎಲ್ಲ ಫ್ರೈ ಮಾಡ್ಕೊಂಡ್ವಲ್ವ, ತೊಂಡೆಕಾಯಿ ಬೆಂದ ನಂತರ ನೀವು ರುಬ್ಬಿರ್ತಕ್ಕಂಥ ಮಸಾಲೆನ ಸೇರಿಸ್ಕೊಳ್ಬೇಕು. ಇಲ್ಲ ಅಂತ ಅಂದರೆ ತೊಂಡೆಕಾಯಿ ಬೇಯಲ್ಲ, ಹಾಗಾಗಿ ಬೇಗ ಬೇಯಲ್ಲ ಅಂತ ಹೇಳಿ. ನೋಡಿ, ಗ್ರೇವಿ ರೆಡಿಯಾಗಿದೆ. ಅಂದರೆ ಅನ್ನ, ಚಪಾತಿ, ಹಾಗೆಯೇ ರೊಟ್ಟಿ ಇದಕ್ಕೆಲ್ಲ ಸಿಕ್ಕಾಬಿಟ್ಟೆ ರುಚಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸೋದನ್ನು ಮರಿಬೇಡಿ. ಹಾಗೆಯೇ ಲಾಸ್ಟ್ ಟೈಮ್ ನಾವು ಗೋಲ್ಡನ್ ಟೆಂಪಲ್ಗೆ ಹೋದಾಗ ಈ ಪೌಡ್ರ್ ತೊಗೊಂಡಿದ್ದೆ, ನೀವು ವಿಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ. ಅಲ್ಲಿ ಗೋಲ್ಡನ್ ಟೆಂಪಲಲ್ಲಿ ಏನಂತ ಅಂದರೆ ಗೋಧಿನ ಹುರಿದು ಅದಕ್ಕೆ ಹುರ್ಗಡ್ಲೆನ ಮಿಕ್ಸ್ ಮಾಡಿ ಪೌಡ್ರ್ ಮಾಡಿಬಿಟ್ಟು ಅವರೇನೋ ಹಾಲಿಗೆ ಹಾಕ್ಕೊಂಡು ಕುಡಿತಾರಂತೆ. ನಾನು ತೊಗೊಬಂದಿದ್ದೆ 1 kg ಅಲ್ಲಿಂದ. ನಮ್ಮ ಮನೆಯಲ್ಲಿ ಯಾರೂ ಅದನ್ನು ಹಾಲಿಗೆ ಹಾಕ್ಕೊಂಡು ಕುಡಿಯಲ್ಲ. ಸೊ ಹಾಗಾಗಿ ಬೇರೆ ಏನಾದರೂ ಮಾಡೋಣ ಅಂತ ಸ್ವಲ್ಪ ತಲೆ ಓಡಿಸಿ ಅದನ್ನೊಂದು 3 ಕಪ್ಪು ಪುಡಿನ ಹಾಕ್ಕೊಂಡಿದ್ದೀನಿ. ಆ ಪುಡಿಗೆ 1 ಕಪ್ಪಷ್ಟು ಕೊಬ್ಬರಿ ಪುಡಿ ಮಾಡಿರ್ತಕ್ಕಂಥ ಕೊಬ್ಬರಿ, ಹಾಗೆ ಶೇಂಗಾ ಹುರಿದು ಪುಡಿ ಮಾಡಿರೋದು, ಹುರ್ಗಡ್ಲೆ ಪುಡಿ ಮಾಡಿರ್ತಕ್ಕಂಥದ್ದು, ಹಾಗೆಯೇ ಎಳ್ಳು ಹುರಿದು ಸೇರಿಸ್ಕೋಬೇಕು. ಎಳ್ಳನ್ನು ಇಷ್ಟನ್ನು ಕೂಡ ಹಾಕಿ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಯಾವುದೇ ಒಂದು ಹಿಟ್ಟುಗಳಾಗಲಿ ಏನೇ ಆಗಲಿ ಅದನ್ನು ತಂದಮೇಲೆ ಯೂಸ್ ಮಾಡೋದು ಹೇಗೆ ಅಂತ ಗೊತ್ತಿರಬೇಕು. ಕೆಲವೊಬ್ರು ಏನಂದರೆ ಅದ್ರ ಮೇಲೆ ರೆಸಿಪಿ ಬರೆದಿದ್ರಷ್ಟೇ ನಮಗೆ ಮಾಡೋಕ್ಕೆ ಗೊತ್ತಿರುತ್ತೆ, ಅಥವಾ ಅಮ್ಮ ಏನಾದರೂ ಹೇಳ್ಕೊಟ್ಟಿದ್ರೆ ಗೊತ್ತಿರುತ್ತೆ. ಅದರ್ವೈಸ್ ನಮಗೆ ಗೊತ್ತಿಲ್ಲ ಅಂದರೆ ಭಾಳ ಕಷ್ಟ ಆಗಿಬಿಡುತ್ತೆ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ ಬೆಲ್ಲದ ಪಾಕನ ಸೇರಿಸ್ಕೊಂಡು ಉಂಡೆಗಳನ್ನ ಮಾಡ್ಕೊಳ್ಬೋದು. ನಾವು ತಂಬಿಟ್ಟು ಮಾಡ್ತೀವಿ ನೋಡಿ, ಸೇಮ್ ಅದೇ ಪ್ರೊಸೀಜರು. ತಂಬಿಟ್ಟಿಗಾದರೆ ನಾವೇನು ಮಾಡ್ತೀವಿ, ಅಕ್ಕಿನ ಹುರಿದು ಮಾಡ್ಕೊತೀವಿ, ಅಥವಾ ನವಣೆ ಸಾಮೆ ಈ ಥರ ಏನಾದರೂ ಹುರಿದು ಅದ್ರ ಜೊತೆಗೆ ಹುರ್ಗಡ್ಲೆನ ಸೇರಿಸಿ ಮಿಲ್ ಮಾಡಿಬಿಟ್ಟು ಮಾಡಿಸ್ಕೊತೀವಿ. ನಾನಿಲ್ಲಿ ಹಿಟ್ಟು ಆಲ್ರೆಡಿ ರೆಡಿ ಇರೋದು ಸಿಕ್ಕಿದ್ರಿಂದ ಹಾಗೆ ಹಾಲಿಗೆ ಹಾಕ್ಕೊಂಡಂತೂ ಯಾರೂ ಕುಡಿಯಲ್ಲ ನಮ್ಮ ಮನೆಯಲ್ಲಿ. ಅದು ತುಂಬ ಫ್ಲೇವರ್ ಚೆನ್ನಾಗಿತ್ತು. ನಾವು ಅಲ್ಲಿ ತೊಗೊಂಡು ಬಂದಿದ್ವಲ್ಲ ಅಲ್ಲೇ, ಏನಕ್ಕೆ ಅಂದರೆ ಹುರಿದಿದ್ರು ನೋಡಿ ಗೋಧಿನ, ತುಂಬ ಡಿಫ್ರೆಂಟಾಗಿತ್ತು ಸ್ಮೆಲ್ಲು. ಸೊ ಹಾಗಾಗಿ ತಂಬಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟೇ ಅದನ್ನು ತೊಗೊಂಡು ಬಂದಿದ್ದು ನಾನು. ನೋಡಿ, ಈ ಥರ ಫಸ್ಟಿಗೆ ಸ್ವಲ್ಪ ಬೆಲ್ಲದ ಪಾಕನ ಹಾಕಿ ಕಲಿಸ್ಕೊಳ್ಳಿ. ಯಾಕೆ ಅಂತ ಅಂದರೆ ಅದು ಹಿಟ್ಟು ಅಳ್ಳುತ್ತೆ. ಹುರಿದಿದ್ದು ಅಕ್ಕಿ ಆಗ್ಬೋದು, ನವಣೆ, ಗೋಧಿ ಯಾವುದೇ ಆಗ್ಬೋದು. ಬೆಲ್ಲದ ಪಾಕ ಹಾಕಿದ ಕೂಡಲೇ ಜಾಸ್ತಿ ಏನಾಗಲ್ಲ. ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿ ಒಂದು 5-10 ನಿಮಿಷ ಬಿಟ್ವಿ ಅಂತ ಅಂದರೆ ಹಿಟ್ಟು ಅರಳುತ್ತೆ. ಹುರಿದಕ್ಕಿ ಜಾಸ್ತಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಬೆಲ್ಲದ ನೀರನ್ನ. ಸೊ ಹಾಗಾಗಿ ಅಕ್ಕಿ ಆಗ್ಬೋದು, ನವಣೆ ಅಥವಾ ಗೋಧಿ ಯಾವುದೇ ಆಗ್ಬೋದು, ಸ್ವಲ್ಪ ಜಾಸ್ತಿನೇ ತೊಗೊಳುತ್ತೆ ಬೆಲ್ಲದ ಪಾಕನ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾವು ತಂಬಿಟ್ಟಿಗಾದರೆ ಎಲ್ಲ ಪೀಸ್ ಮಾಡಿ ಹಾಕ್ತೀವಿ. ಶೇಂಗಾನ ಹುರಿದು ಜಸ್ಟ್ 2 ಬೇಳೆ ಮಾಡಿ ಹಾಕ್ತೀವಿ. ಹಾಗೆಯೇ ಕೊಬ್ಬರಿ ಪೀಸ್ ಮಾಡಿ ಹಾಕ್ತೀವಿ. ಹುರ್ಗಡ್ಲೆನ ಹಾಗೆ ಹಾಕ್ತೀವಿ. ನಾನು ಇದು ಸ್ವಲ್ಪ ಬಾಯಿಗೆಲ್ಲ ಸಿಗೋದು ಬೇಡ ಹಾಗೆ ಅಂದ್ಬಿಟ್ಟು ಎಲ್ಲ ಪುಡಿ ಮಾಡಿ ಹಾಕಿದ್ದೀನಿ. ಇದಕ್ಕೆ ಬೇಕಂತ ಅಂದರೆ ನೀವು ಡ್ರೈ ಫ್ರೂಟ್ಸು ಕೂಡ ಸೇರಿಸ್ಕೊಂಡು ಉಂಡೆ ಮಾಡ್ಕೋಬೋದು. ಚೆನ್ನಾಗಿರುತ್ತೆ ಟೇಸ್ಟು, ತುಂಬ ಚೆನ್ನಾಗಿತ್ತು ಟೇಸ್ಟು. ಹಾಗಾಗಿ ಒಂದು ಸಲ ಟ್ರೈ ಮಾಡಿ. ಅದೇ ಥರ ತಂಬಿಟ್ಟು ಅದು ಇದು ತಿಂದು ಬೋರ್ ಆಗಿದೆ ಅನ್ನುವಾಗ ಒಂದು ಸಲ ಈ ಥರ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಟೈಮ್ ಸಿಕ್ಕಾಗ ವಿಡಿಯೋನ ಕೊನೆವರೆಗೂ ನೋಡಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ.